ಹಾಯ್ ಟ್ರೇಡರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ MDS ಟ್ರೇಡಿಂಗ್. ಇನ್ನೊಂದು ವಿಡಿಯೋಗೆ ನಿಮಗೆ ತುಂಬ ಸ್ವಾಗತ. ಹಾಯ್ ಟ್ರೇಡರ್ಸ್, ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ ಮಾರ್ಕೆಟ್ನಲ್ಲಿ ನಾವು ಹೇಗೆ ಟ್ರೆಂಡಿಂಗ್ ಅಥವಾ ವಾಲೆಟಲ್ ಅಥವಾ ಒಂದು ಸೈಡ್ವೇಸ್ ಮಾರ್ಕೆಟ್ನಲ್ಲಿ ನಾವು ಹೇಗೆ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಲಿಕ್ಕೆ. ನಾನು ಇವತ್ತಿನ ದಿನದಲ್ಲಿ ಮಾರ್ಕೆಟ್ನಲ್ಲಿ ಏನು ಕಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಕೆಲವೊಬ್ಬರಿಗೆ ಕೆಲವೊಂದು ಟ್ರೇಡರ್ಸ್ಗಳಿಗೆ ಮಾರ್ಕೆಟ್ನಲ್ಲಿ ಒಂದು ಪ್ರೀವಿಯಸ್ ಡಾಟಾ ನೋಡಿಗೆ ತುಂಬ ಕಷ್ಟವಾಗ್ತದೆ. ಮಾರ್ಕೆಟ್ನಲ್ಲಿ ನಾವು ಹೇಗೆ ಟ್ರೇಡ್ ಮಾಡಬೇಕು ಅಥವಾ ಈ ಲಾಜಿಕ್ ನಾವು ಹೇಗೆ ಯೂಸ್ ಮಾಡಬೇಕು, ಒಂದು ಸಿಂಪಲ್ ಇಂಡಿಕೇಟರ್ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಟ್ರೇಡರ್ಸ್. ಮಾರ್ಕೆಟ್ನಲ್ಲಿ ನಾವು ಇವಾಗ ಒಂದು ಬ್ಯಾಂಕ್ ನಿಫ್ಟಿ ಚಾರ್ಟ್ನಲ್ಲಿದ್ದೇವೆ. ಟ್ರೇಡಿಂಗ್ ವ್ಯೂನಲ್ಲಿ ನಾವು ಸಿಂಪ್ಲಿ ಇಲ್ಲಿ ಬಂದು ಒಂದು ಇಂಡಿಕೇಟರ್ ಸೆಕ್ಷನಲ್ಲಿ ಹೋಗಿ ನೋಡಿದಾಗ ನಾನಿಲ್ಲಿ ಆಲ್ರೆಡಿ ಒಂದು ಚೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ನಾನು ಕೆಲವೊಂದು ಟೈಮ್ನ ಯೂಸ್ ಮಾಡ್ತೀನಿ. ಇದರ ಹೆಸರು, ಈ ಇಂಡಿಕೇಟರ್ ಹೆಸರಾಗಿದೆ CPR ವಿತ್ ಪಿವೋಟ್ ಲೆವೆಲ್ಸ್, CPR by KGS ಅಂತ ಹೇಳಿ. ನಾವು ಇದನ್ನು ಚೂಸ್ ಮಾಡಿದಾಗ ನಾವು ಇಲ್ಲಿ ಸಿಂಪ್ಲಿ ಇದೊಂದು ಬ್ಯಾಗ್ ಬಂದು ನೋಡಿದಾಗ ಮಾರ್ಕೆಟ್ನಲ್ಲಿ ನಾವು ಸಿಂಪಲ್ಲಾಗಿ ನಾವು ನೋಡ್ಬೋದು ಈ ರೀತಿಯ ಈ ಇಂಡಿಕೇಟರ್ ಹೇಗೆ ಯೂಸ್ ಆಗ್ತದೆ ಅಂತೇಳಿ. ಆ್ಯಕ್ಚುಲಿ ಈ ಇಂಡಿಕೇಟರಿಗೆ ಒಂದು ಫಾರ್ಮುಲಾ ಕೂಡ ಉಂಟು. ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸೈಡ್ ಮಾಡೋ ಬೇರೆ ಒಂದು ವಿಡಿಯೋದಲ್ಲಿ ನಾವು ನೋಡೋಣ, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಹೇಗೆ ನಾವು ಈ ರೀತಿಯ ಒಂದು ಇಂಡಿಕೇಟರ್ ನಾವು ಯೂಸ್ ಮಾಡ್ಕೊಳ್ಬೋದು, ಇದರ ಹೇಗೆ ನಾವು ಬೆನಿಫಿಟ್ ತಗೊಳ್ಬೋದು ಅಂತ ಹೇಳಿ ನಾನು ಸಿಂಪಲ್ಲಾಗಿ ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಟ್ರೇಡರ್ಸ್. ಆದಷ್ಟು ಇಲ್ಲಿ ನೀವು ಸಿಂಪಲ್ಲಾಗಿ ನೋಡ್ಬೋದು, ಮಾರ್ಕೆಟ್ನಲ್ಲಿ ಒಂದು ವೈಡರ್ CPR ಅಂತ ಬರ್ತದೆ. ಇದಕ್ಕೆ ವೈಡರ್ CPR ಅಂತ ಹೇಳ್ತಾರೆ. ಈ ಬ್ಲೂ ಲೈನ್ಸ್ಗಳು ಸ್ವಲ್ಪ ಒಂದು ದೂರ ಒಂದು ಡಿಸ್ಟೆನ್ಸಲ್ಲಿ ಇರುವಾಗ ನಾವು ಇಲ್ಲಿ ಸಿಂಪಲ್ಲಾಗಿ ನೋಡ್ಬೋದು. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಪ್ರೈಸ್ ರೇಂಜಲ್ಲಿ ಹೋಗಿ ನೋಡಿದಾಗ ನೋಡ್ಬೋದು ಇದೊಂದು 0.39% ಅಂತ ಹೇಳಿದರೆ 185 ಪಾಯಿಂಟ್ಸ್ ಒಂದು ಮೂಮೆಂಟಮ್ ಮಾಡಿದೆ ಈ CPR ಒಳಗೆ. ಅದಕ್ಕೆ ನಾವು ಇದನ್ನು ವೈಡ್ CPR ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ನಾವು ಇದನ್ನು ಸಿಂಪಲಾಗಿ ನೋಡಿದಾಗ 747,746 ಇಂದ 47,669 ಇದನ್ನು ನಾನು ಒಂದು ನ್ಯಾರೋ CPR ಅಂತ ಕರಿತೇವೆ. ಯಾಕಂತ ಹೇಳಿದರೆ ಇದರಿಂದ ನಾವು ಸಿಂಪಲಿ ಐಡೆಂಟಿಫೈ ಮಾಡ್ಬೋದು ಮಾರ್ಕೆಟ್ ನೆಕ್ಸ್ಟ್ ದಿನ ಯಾವ ರೀತಿಯ ಮೂಮೆಂಟಮ್ ಮಾಡ್ತದೆ ಅಂತ ಹೇಳಿ. ಐದರ್ ಒಂದು ಮಾರ್ಕೆಟ್ ಒಂದು ಟ್ರೆಂಡಿಂಗ್ ಡೇಲಿ ಇದೆಯಾ, ಅಥವಾ ಮಾರ್ಕೆಟ್ ಒಂದು ಸೈಡ್ ವೇಸಲ್ಲಿ ಇದೆ, ಅಥವಾ ಒಂದು ವಾಲೆಟೈಲ್ ಮೂಮೆಂಟಮ್ ಇದೆ ಅಂತ ಹೇಳಲಿಕ್ಕೆ ನಾವು ಸಿಂಪಲಾಗಿ ನೋಡ್ಬೋದು. ಇಲ್ಲಿ ನಾವು ನೋಡ್ಬೋದು ಇದೊಂದು ಟ್ರೆಂಡಿಂಗ್ ಮೂಮೆಂಟಮ್. ಆ್ಯಕ್ಚುಲಿ ನಾನು ಹೇಳೋದಾದರೆ ಮಾರ್ಕೆಟ್ನಲ್ಲಿ ನಿಮಗೆ ಒಂದು ಟ್ರೆಂಡಿಂಗ್ ಡೇ ಹೇಗೆ ನೋಡಬೇಕಂತ ಹೇಳಿದರೆ, ಈ ಒಂದು ಬ್ಲೂ ಲೈನ್ಸ್ ನಾವು ಇಲ್ಲಿ 9th ಮೇಯಲ್ಲಿ ಬರ್ಬೋದು. ಈ ಬ್ಲೂ ಲೈನ್ಸ್ ಎಷ್ಟು ಹತ್ತಿರ ಇರ್ತದೋ ಅದು ನಾವು ಆ ರೀತಿ ಪ್ಲ್ಯಾನ್ ಮಾಡಬೇಕಂತ ಹೇಳಿದರೆ ಮಾರ್ಕೆಟ್ ಆ ದಿನ ಮೋಸ್ಟ್ ಪ್ರಿಫರೇಬಲಿ ಒಂದು ಟ್ರೆಂಡಿಂಗಲ್ಲಿ ಹೋಗಲಿಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದರೆ ಮಾರ್ಕೆಟ್ನಲ್ಲಿ ಟ್ರೆಂಡಿಂಗ್ ಬರೋದು ತುಂಬ ಚಾನ್ಸಸ್ ಇರ್ತದೆ. ಮಾರ್ಕೆಟ್ ಎಷ್ಟು ಈ ಬ್ಲೂ ಲೈನ್ಗಳು ಎಷ್ಟು ಹತ್ತಿರ ಇರ್ತವೋ ಆ ದಿನ ಒಂದು ಟ್ರೆಂಡಿಂಗ್ ಬರ್ತದೆ, ಐದರ್ ಒಂದು ಅಪ್ ಸೈಡ್ ಆರ್ ಐದರ್ ಒಂದು ಡೌನ್ ಸೈಡ್. ಹಾಗೆ ಮಾರ್ಕೆಟ್ನಲ್ಲಿ ಈ ಬ್ಲೂ ಲೈನ್ಸ್ಗಳು ಎಷ್ಟು ದೂರ ಇರ್ತವೋ ಆ ದಿನ ಮಾರ್ಕೆಟ್ ಈ ರೇಂಜಿನೊಳಗೆ ಇರಲಿಕ್ಕೆ ಇಷ್ಟಪಡ್ತದೆ ಮಾರ್ಕೆಟ್ನಲ್ಲಿ. ಹಾಗೆ ಈ ಬ್ಲೂ ಲೈನ್ಸ್ ಇಷ್ಟು ದೊಡ್ಡ ಬ್ಲೂ ಲೈನ್ಸ್ಗಿಂತ ಒಂಚೂರು ಮೀಡಿಯಮ್ ಆದ ಒಂದು ಸಣ್ಣದಾದ ಒಂದು ಈ ಬ್ಲೂ ಲೈನ್ಸು ಹತ್ತಿರ ಇದೆ ಅಂತ ಹೇಳಿದರೆ ಆ ದಿನ ಮಾರ್ಕೆಟ್ನಲ್ಲಿ ವಾಲೆಟೈಲಿಗೆ ನಾವು ಪ್ಲ್ಯಾನ್ ಮಾಡಬೇಕಾಗ್ತದೆ. ನಾನು ಮಾಡ್ತಿರುವಂಥ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ಆ ಲಾಜಿಕ್ ಮತ್ತು ಈ ಲಾಜಿಕ್ ಒಟ್ಟಿ ನೀವು ಜಾಯಿನ್ ಮಾಡಿ ನೋಡಿದರೆ ನಿಮಗೆ ಈಸಿಲಿ ಅರ್ಥ ಆಗ್ತದೆ ಹೇಗೆ ನಾವು ಟ್ರೇಡ್ ಮಾಡಬೇಕಂತ ಹೇಳಿ. ನಾವು ಈ ರೀತಿ ಬ್ಲೂ ಲೈನ್ ಬರೋಕ್ಕಿಂತ ಮುಂಚೆ, ನಾವು ಈ ಇಂಡಿಕೇಟರ್ ಹಾಕೋಕ್ಕಿಂತ ಮುಂಚೆ ನಾವು ಏನು ಪ್ಲ್ಯಾನ್ ಮಾಡಬೇಕಂತ ಹೇಳಿದರೆ, ಪ್ರೀವಿಯಸ್ ಡೇ ಮಾರ್ಕೆಟ್ ಏನು ಮಾಡಿದೆ, ಮಾರ್ಕೆಟ್ ಒಂದು ಟ್ರೆಂಡಿಂಗ್ ಡೇ ಆಗಿದೆ ಅಥವಾ ಮಾರ್ಕೆಟ್ ಒಂದು ಸೈಡ್ ವೇಸ್ ಆಗಿದೆಯಾ ಅಥವಾ ಮಾರ್ಕೆಟ್ ಒಂದು ವಾಲೆಟೈಲ್ ಡೇ ಆಗಿದೆ, ಅದನ್ನು ಫಸ್ಟ್ ನೋಡಿ ಆದ ನಂತರ ಈ ಇಂಡಿಕೇಟರ್ ಹಾಕಿ ಆದ ನಂತರ ನೀವು ಒಂದು ಪ್ಲ್ಯಾನ್ ಮಾಡ್ಬೋದು. ಪ್ರೀವಿಯಸ್ ಡೇ ಸೈಡ್ ವೇಸ್ ಬಂದಿದೆ ಅಂತ ಹೇಳಿದರೆ ನಿಮಗೆ ಅರ್ಲಿ ಮಾರ್ನಿಂಗಲ್ಲಿ ಈ ಇಂಡಿಕೇಟರ್ ಹಾಕಿದಾಗ ಮಾರ್ಕೆಟ್ನಲ್ಲಿ ಒಂದು ಸಣ್ಣದಾದ ಈ ಬ್ಲೂ ಲೈನ್ಸ್ ಹತ್ತಿರ ಇದೆ ಅಂತ ಹೇಳಿದರೆ ಮಾರ್ಕೆಟ್ ನೀವು ನಿಮ್ಮ ಮೈಂಡ್ನಲ್ಲಿ ಬಂದುಬಿಡಬೇಕು, ನಾನು ಇವತ್ತಿನ ಡೇ ಟ್ರೆಂಡಿಂಗಲ್ಲಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ. ಓಕೆ ಟ್ರೇಡರ್ಸ್, ನಾ ಮಾಡಿರುವಂಥ ವೀಡಿಯೋ ನಿಮಗೆ ಎಲ್ಲಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಅಥವಾ ಇದರ ಬಗ್ಗೆ ನಿಮಗೆ ಜಾಸ್ತಿ ಏನು ಕಲಿಲಿಕ್ಕಿದ್ರೆ ನೀವು ನಿಮ್ಮ ಅಭಿಪ್ರಾಯವನ್ನು ನಾವು ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡ್ಬೋದು ಟ್ರೇಡರ್ಸ್. ಓಕೆ ಟ್ರೇಡರ್ಸ್, ಹ್ಯಾವ್ ಅ ನೈಸ್ ಡೇ, ಬಾಯ್.